ವಯೋನಿವೃತ್ತಿ ನೌಕರರಿಗೆ ಬೀಳ್ಕೊಡುವ ಸಮಾರಂಭ. ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮ ವಿಜಯಪುರ ವಿಭಾಗದ ತಾಳಿಕೋಟಿ ಘಟಕದಲ್ಲಿ ಸೇವೆಯನ್ನು ಸಲ್ಲಿಸಿ ವಯೋನಿವೃತ್ತರಾದ ಸಾರಿಗೆ ನಿಯಂತ್ರಕ ಎಂಎಂ ಕಲ್ಲಪ್ಪ ಗೋಳ, ಚಾಲಕರಾದ ಎಎನ್ ತಾಳಿಕೋಟಿ ಹಾಗೂ ಎಎಂ ಮನಿಯಾರ ಇವರನ್ನ ಘಟಕದ ವತಿಯಿಂದ ಕುಟುಂಬ ಸಮೇತವಾಗಿ ಗೌರವಿಸಿ ಬೀಳ್ಕೊಡಲಾಯಿತು. ಭಾನುವಾರ ಸಾರಿಗೆ ಘಟಕದಲ್ಲಿ ಹಮ್ಮಿಕೊಂಡ ಸೇವಾ ನಿವೃತ್ತ ಸಮಾರಂಭದಲ್ಲಿ ವಯೋನಿವೃತ್ತಿ ಹೊಂದಿದ ಸಂಸ್ಥೆಯ 3 ನೌಕರರಿಗೆ ಘಟಕದ ವತಿಯಿಂದ ಸನ್ಮಾನಿಸಿ ಘಟಕ ವ್ಯವಸ್ಥಾಪಕ ಪಿಕೆ ಜಾಧವ್, ಸಿಬ್ಬಂದಿ ಬಿಬಿ ಚೋಕಾವಿ ಹಾಗೂ ಸಾರಿಗೆ ನೌಕರರ ಸಂಘದ ಅಧ್ಯಕ್ಷ ಕುಮಾರ್ ಅಸ್ಕಿ ಅವರು ಮಾತನಾಡಿ, ಈ 3 ನೌಕರರು ತಮ್ಮ ಸೇವಾ ಉದ್ದಕ್ಕೂ ಅತ್ಯಂತ ಪ್ರಾಮಾಣಿಕತೆ, ನಿಷ್ಠೆ ಹಾಗೂ ಸಮಯ ಪಾಲನೆಯೊಂದಿಗೆ ತಮ್ಮ ಕರ್ತವ್ಯವನ್ನ ನಿರ್ವಹಿಸಿದ್ದಾರೆ. ನಮ್ಮ ಸಂಸ್ಥೆಗೆ ಅವರ ಕೊಡುಗೆ ಅಪಾರವಾಗಿದೆ. ಅವರ ವಿಶ್ರಾಂತ ಬದುಕು ಸುಖ, ಶಾಂತಿ ಹಾಗೂ ನೆಮ್ಮದಿಯಿಂದ ಕೂಡಿರಲೆಂದು ಹಾರೈಸುತ್ತೇವೆ ಎಂದರು. ಇದೇ ಸಂದರ್ಭದಲ್ಲಿ ನಿವೃತ್ತ ನೌಕರರಾದ ಎಂಎಂ ಕಲ್ಲಪ್ಪಗೋಳ, ಎಎನ್ ತಾಳಿಕೋಟಿ ಹಾಗೂ ಎಎಂ ಮನಿಯಾರ ಇವರನ್ನ ಘಟಕದ ನೌಕರರ ಸಂಘ, ಎಐಟಿಸಿ ಪದಾಧಿಕಾರಿಗಳು, ಇಂಟೆಕ್ ಯೂನಿಯನ್ ಪದಾಧಿಕಾರಿಗಳು, ಎಸ್ಸಿ ಎಸ್ಟಿ ವಿಭಾಗದ ಪದಾಧಿಕಾರಿಗಳು, ಬಿಎಂಎಸ್ ಸದಸ್ಯರು, ಮುಸ್ಲಿಂ ಯೂನಿಯನ್ ಪದಾಧಿಕಾರಿಗಳು, ನಿಗಮದ ನಿವೃತ್ತ ನೌಕರರು, ನಿವೃತ್ತ ಹೊಂದಿದ ಕುಟುಂಬದ ಸದಸ್ಯರು ಹಾಗೂ ಅವರ ಸ್ನೇಹಿತರು ಸನ್ಮಾನಿಸಿ ಗೌರವಿಸಿದರು. ಕಾರ್ಯಕ್ರಮದಲ್ಲಿ ಸಂಚಾರ ನಿರೀಕ್ಷಕ ನಿಂಗನಗೌಡ, ಪಾರುಪತ್ತೆಗಾರ ಎಸ್ಪಿ ಬಿದರಕುಂದಿ, ಟಿಬಿ ರಾಥೋಡ, ಜಿಜಿ ಬಿರಾದಾರ, ಎಸ್ಬಿ ಅಸ್ಕಿ, ಎಂಎಂ ಚಲವಾದಿ, ಎಎಂ ಅವಟಿ, ಕೆಕೆ ಗಣಾಚಾರಿ, ಘಟಕದ ಸಿಬ್ಬಂದಿಗಳು ಹಾಗೂ ನಿವೃತ್ತಿ ಹೊಂದಿದ ಕುಟುಂಬದ ಸದಸ್ಯರು ಉಪಸ್ಥಿತರಿದ್ದರು. ವರದಿ ಶ್ರೀಶೈಲ ಸಜ್ಜನ, ಎಂಟಿವಿ ನ್ಯೂಸ್ ಕನ್ನಡ. ನಮ್ಮ ನಡೆ ನ್ಯಾಯದ ಕಡೆ. ಸುದ್ದಿ ಮತ್ತು ಜಾಹೀರಾತುಗಳಿಗಾಗಿ ಸಂಪರ್ಕಿಸಿ 7259218640. ಈ ಒಂದು ಯೂನಿಯನ್ ಪದಾಧಿಕಾರಿಗಳಿಗೆ ಅನಂತ ಧನ್ಯವಾದಗಳು. ಅದೇ ಕಾರಣವಾಗಿ ಎಸ್ಸಿ ಎಸ್ಟಿ ಯೂನಿಯನ್ ಪದಾಧಿಕಾರಿಗಳು ಬಂದು ಧನ್ಯವಾದಗಳು. ಅದೇ ಕಾರಣವಾಗಿ ನಮ್ಮ ಘಟಕದ ಬಿಎಂಎಸ್ ಯೂನಿಯನ್ ವತಿಯಿಂದ ಕೆಕೆ ಗಣಾಚಾರ್ಯ ಅವರು ಕಾಸೂರು ವತಿಯಿಂದ ಸನ್ಮಾನ ಮಾಡಿರ್ತಕ್ಕಂಥ ಈ ಬಿಎಂಎಸ್ ಯೂನಿಯನ್ ಪದಾಧಿಕಾರಿಗಳಿಗೆ ಅನಂತ ಧನ್ಯವಾದಗಳು. ಇವಾಗ ಈ ನಮ್ಮ ಘಟಕದಲ್ಲಿ ಈ ರೀತಿಯ ಕರ್ತವ್ಯ ನಿರ್ವಹಿಸಿ ನಿವೃತ್ತಿ ಅವರಿಗೆ ಅನಂತ ಧನ್ಯವಾದಗಳು. ನಮಾಜ್ ಬಿಟ್ಟು ಅವರು ಒಂದು ನಿಮಿಷ ಎದುರುಗಡೆ ಬರಬೇಕು. ಅದೇ ತರವಾಗಿ ನಮ್ಮ ಘಟಕದ ವಿಡಿಯೋ ಮಾಡ್ರಿ. ಇವರೆಲ್ಲರೂ ನಮ್ಮ ಘಟಕದ ಸಿಬ್ಬಂದಿಗಳು. ಪ್ರಮೋಷನ್ ಆಗಿ ಸೇರಿಸಿದ್ದಾರೆ. ನಂತರ ಮನೆಯ
ಸುಮಾರು ಅವರು 25-30-35 ವರ್ಷಗಳವರೆಗೆ ಇಲ್ಲಿ ದುಡಿದಿರ್ತಾರವರು. ಅವ್ರ ಬಗ್ಗೆ ನಮ್ಮ ಅನಿಸಿಕೆಯನ್ನು ನಾವು ಮಾತನಾಡಿದ್ರೆ ಆಡಬೇಕಾದಂಥ ಒಂದು ವಿಷಯ ಈ ಸಂದರ್ಭದಲ್ಲಿ ಇರ್ತದೆ. ದಯವಿಟ್ಟು ಈ ಒಂದು ನಮ್ಮ ಘಟಕದ ಇವತ್ತಿನ ದಿವಸ ಸೇವಾ ನಿವೃತ್ತಿ ಹೊಂದಿರತಕ್ಕಂಥ ನಮ್ಮ ಕಲ್ಲಪ್ಪುಳ DC ಅವರೇ, AM ತಾಳಿಕೋಟಿ ಚಾಣಕನವರೇ, AM ಮನಿಯಾರ್ ಅವರೇ, ಹಾಗೆ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಈ ಒಂದು ಸಭೆಯ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಎಲ್ಲ ಮೇಲ್ವಿಚಾರಕ ಸಿಬ್ಬಂದಿಗಳೇ, ಎಲ್ಲ ಯೂನಿಯನ್ ಪದಾಧಿಕಾರಿಗಳೇ, ಈ ಒಂದು ನಿವೃತ್ತಿ ಹೊಂದತಕ್ಕಂಥ ಸಿಬ್ಬಂದಿಗಳ ಅಪಾರ ಬಂಧು ಬಳಗವೇ, ಪತ್ರಕರ್ತ ಮಿತ್ರರೇ, ಇವತ್ತಿನ ದಿವಸ ನಾವು ಈ ಒಂದು ನಿವೃತ್ತಿ ಸಮಾರಂಭದಲ್ಲಿ ಪಾಲ್ಗೊಂಡಿದ್ದೀವಿ. ಸ್ವಲ್ಪ ಸೈಲೆಂಟ್ ಆಗ್ತೇನೆ. ನಮ್ಮ KSRTC ಒಳಗೆ ಸೇವೆ ಸಲ್ಲಿಸಿ ನಿವೃತ್ತಿ ಹೊಂದುತ್ತಾರ ಅನ್ನೋದೇ ಒಂದು ದೊಡ್ಡ ವಿಷಯ. ಯಾಕಪ್ಪ ಅಂತಂದ್ರೆ ನಮ್ಮ KSRTC ಒಳಗಿರ್ತಕ್ಕಂಥ ಸಿಬ್ಬಂದಿಗಳ ನೌಕರಿ ಹೇಗಿರ್ತದೆ, ಹೆಜ್ಜೆಗೂ ಒಂದೊಂದು ಹಾವುಗಳಿರ್ತಾರೆ. ಅಂತ ಅತ್ಯಂತ ಕಷ್ಟ. ಇವಾಗ ಒಬ್ಬ ಕಂಡಕ್ಟರ್ ಒಂದು ಬಸ್ ಸೇರಿ ಡ್ಯೂಟಿ ಇಳಿಯುವಾಗಿನಾಗ 8, 10, 12 ತಾಸು ನೌಕರಿ ಮಾಡ್ಬೇಕಾಗ ಆ 12 ತಾಸು ಯಾವಾಗ ಇನ್ಸ್ಪೆಕ್ಟರ್ ಬಂದು ಚೆಕ್ ಮಾಡ್ತಾರೋ ಗೊತ್ತಿಲ್ಲ, ಯಾವಾಗ ಏನು ಬಂದು ನೋಡ್ತಾರೋ ಗೊತ್ತಿಲ್ಲ, ಯಾವಾಗ ಸಸ್ಪೆಂಡ್ ಆಗ್ತಾರೋ ಗೊತ್ತಿಲ್ಲ. ಕೆಲವೊಂದು ತಪ್ಪಿದ್ರು ಸಸ್ಪೆಂಡ್ ಆಗ್ತಾರೆ, ಕೆಲವೊಂದು ತಪ್ಪು ಇಲ್ಲದೆ ಇದ್ರು ಸಸ್ಪೆಂಡ್ ಆಗ್ತಾರೆ, ತಪ್ಪು ಇಲ್ಲದೆ ಇದ್ರು ವಜಾ ಡಿಸ್ಮಿಸ್ ಆಗ್ತಾರೆ. ಚಾಲಕ ಒಂದು ಕ್ಷಣ ಏನಾದರೂ ಕಣ್ಣು ಮುಚ್ಚಿಬಿಟ್ರೆ ಇಡೀ ಬಸ್ಸಿನಲ್ಲಿ ಇರ್ತಕ್ಕಂಥ 60 ಮಂದಿಗಳ ಜೀವ ಹಾಗೆ. ನಮ್ಮ ಸಿಬ್ಬಂದಿಗಳ ಕಾರ್ಯ ಏನಂತ ಹೇಳ್ತಿದ್ದೀವಿ. ಕೇಂದ್ರಭೂತವಾಗಿರುವಂತಹ ನಮ್ಮ ಕಲ್ಲಪ್ಪ ಹಾಗೂ ಈ ವೇದಿಕೆ ಮೇಲೆ ಹಸಿರಾದಂತಹ ನಮ್ಮ ಪಾಲ್ಗೊಳ್ಳುತ್ತಿದ್ದಾರೆ ಹಾಗೂ ನಮ್ಮ ಸುಪ್ರೀಂಟೆಂಡೆಂಟ್ ಜೊತೆಯಲ್ಲಿ ಇಂದ್ರನವರೇ, ಸುಭಾಷ್ ಅವರೇ ಹಾಗೂ ನಮ್ಮದು ನಮ್ಮ ಯೂನಿಯನ್ ಪದಾಧಿಕಾರಿಗಳು ಈ ಒಂದು ಸಮಾರಂಭದಲ್ಲಿ ನಮ್ಮ ಘಟಕದ ಸಮಸ್ತ ಕಾರ್ಮಿಕ ಬಂಧುಗಳೇ, ಹಾಗೆ ನಮ್ಮ ಪತ್ರಕರ್ತ ಮಿತ್ರರು, ಇವತ್ತಿನ ದಿವಸ ಈ ಒಂದು ಬೀಳ್ಕೊಡುವ ಸಮಾರಂಭ ಮಾಡ್ತಾ ಇದ್ದಂದ್ರೆ ಅದು ಒಂದು ಕಡೆಯಿಂದ ಸಂತೋಷಬಹುದು, ಇನ್ನೊಂದು ಕಡೆಯಿಂದ ದುಃಖಬಹುದು. ಬಂಧುಗಳೇ, ಹಾಗೆ ಮನುಷ್ಯನಿಗೆ ಹುಟ್ಟು ಸಾವು ಇರುತ್ತೆ, ಹಾಗೆ ಈ ಬೀಳ್ಕೊಡುವ ಅನಿವಾರ್ಯ. ಸೇವೆಯು ಸಲ್ಲಿಸಿದ ಮೇಲೆ ಅದು ನಿವೃತ್ತಿ ಆಗಿರಬೇಕು, ಅದು ಅನಿವಾರ್ಯ. ಯಾವುದೇ ಒಂದು ವ್ಯಕ್ತಿಯನ್ನು ನಾವು ನೋಡಿದ ಕೂಡಲೇ ಸ್ವಾಗತಿಸ್ತೀವಿ, ಅದು ಆಕಸ್ಮಿಕ. ಒಂದು ಕಡೆ ಸಂತೋಷ ಅಂತೀವಲ್ಲ, ಯಾವ ರೀತಿ ಸಂತೋಷ ಅಂದ್ರೆ ಬಂಧುಗಳೇ, ಇವತ್ತು 3 ಜನರು ಕಾಲ ಒಂದು ಸೇವೆ ಸಲ್ಲಿಸಬೇಕಂದ್ರೆ ಅಷ್ಟು ಸರಳದ ಕೆಲಸ ಅಲ್ಲ, ಬಹಳಷ್ಟು ಕಷ್ಟಕರವಾದ ಕೆಲಸ. ಯಾಕೆಂದ್ರೆ ಮುರುಳಿದ
ಇಲ್ಲಿ ನಾನು ಮಾತಾಡಲಿಕ್ಕೆ ಬಯಸ್ತೀನಿ. ಈ ನಮ್ಮ KSRC ಯಲ್ಲಿ ನೌಕರಿ ಮಾಡ್ತಕ್ಕಂಥ